ನಮಸ್ಕಾರ ಸಿಹಿಮುಗೆ, ನಾನು ನಿಮ್ಮ ಶಿವಮೊಗ್ಗ ಷಡಕ್ಷರಿ. ನಾನು ನನ್ನ ಮಲೆನಾಡಿನ ಮುತ್ತುಗಳು ಅಂತಕ್ಕಂಥ ಸೀರೀಸ್ ನಲ್ಲಿ ಬಹಳಷ್ಟು ಮುತ್ತುಗಳನ್ನ ನಾನು ಹುಡುಕ್ತಾ ಹೋಗ್ತಾ ಇದ್ದೀನಿ. ನಾನು ಈ ಹುಡುಕ್ತಾ ಹೋಗ್ತಾ ಇರ್ಬೇಕಾದ್ರೆ ನಿಜವಾಗ್ಲೂ ನಮ್ಮ ಶಿವಮೊಗ್ಗದ ದೇವರಾಜ್ ಸರ್, ಜೂನಿಯರ್ ರಾಜ್ಕುಮಾರ್ ಸರ್ ಏನಿದ್ದಾರೆ, ನನಗೆ ಒಂದು ಅಪರೂಪವಾಗಿರ್ತಕ್ಕಂಥ ಮಲೆನಾಡಿನ ಮುತ್ತನ್ನು ನನಗೆ ಪರಿಚಯಿಸಿದ್ರು. ನಿಜವಾಗ್ಲೂ ಹೇಳಬೇಕು ಅಂದ್ರೆ ಮೂರ್ತಿ ಸರ್ ನಿಜವಾಗ್ಲೂ ಅದ್ಭುತವಾದ ಮಲೆನಾಡಿನ ಮುತ್ತುಗಳು. ಅಣ್ಣ ಅವರು ಹೇಳೋ ರೀತಿ ಅಭಿಮಾನಿ ದೇವರುಗಳೇ ಅಂತ ಅಣ್ಣ ಅವರು ಹೇಳ್ತಾರೆ. ಆ ತರ ಅಭಿಮಾನಿಗಳನ್ನ ಯಾವ ತರ ದೇವರಲ್ಲಿ ಕಾಣಿಸ್ತಾರೋ ಆ ದೇವರ ರೂಪವನ್ನ ಪ್ರತಿಯೊಂದು ಅಭಿಮಾನಿಗಳು ಹೊಂದಿರ್ತಾರೆ. ಅದರಲ್ಲಿ ಹೆಚ್ಚಿನ ಪಾಲನ್ನ ನಾವು ಮೂರ್ತಿ ಸರ್ನ ಕಾಣಬಹುದು. ಯಾಕಂತ ಹೇಳಿದ್ರೆ 85 ಬಾರಿ ರಕ್ತದಾನವನ್ನ ಮಾಡಿರ್ತಕ್ಕಂಥವ್ರು, ಮತ್ತೆ 35 ವರ್ಷದಿಂದ ಸತತವಾಗಿ ಅಣ್ಣ ಅವರ ಅಭಿಮಾನಿಯಾಗಿ ಹಲವಾರು ಕಾರ್ಯಗಳನ್ನ ಮಾಡಿರ್ತಕ್ಕಂಥ ಮೂರ್ತಿ ಸರ್ ನಿಜವಾಗ್ಲೂ ನಮ್ಮ ಕನ್ನಡದ ಒಂದು ಮಲೆನಾಡಿನ ಮುತ್ತು ಅಂತ ನಾನು ನಿಜವಾಗ್ಲೂ ಹೆಮ್ಮೆಯಿಂದ ಹೇಳ್ತೀನಿ. ನಾನು ಅವ್ರನ್ನ ಸಂದರ್ಶನ ಮಾಡಕ್ಕೆ ನಿಜವಾಗ್ಲೂ ಹೆಮ್ಮೆ ಪಡ್ತೀನಿ. ಅದರಲ್ಲೂ ನನ್ನ ಒಂದು ಭಾಗ್ಯ ಏನು ಅಂತ ಹೇಳಿದ್ರೆ, ನಮಗೆ ನಿಜವಾಗ್ಲೂ ದೇವರಾಜ್ ಸರ್ ನಮಗೆ ಇದಕ್ಕೆ ಸಾಥನ್ನ ಕೊಟ್ಟಿದ್ದಾರೆ, ಜೊತೆಯನ್ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಮೂರ್ತಿ ಸರ್ ಅವರನ್ನ ಪರಿಶೀಲಿಸಲಿಕ್ಕೆ ದೇವರಾಜ್ ಸರ್ ಟೊಂಕ ಕಟ್ಟಿ ನಿಂತಿದ್ದಾರೆ. ನಿಜವಾಗ್ಲೂ ಹೆಮ್ಮೆ ಪಡಬೇಕಾಗಿರೋ ವಿಚಾರ. ಮೂರ್ತಿ ಸರ್ ಅವರ ಜೀವನಗಾಥೆ, ಯಶೋಗಾಥೆ, ಅವರು ಯಾವ ರೀತಿಯಾಗಿ ಅಣ್ಣ ಅವರ ಪ್ರತಿಭೆಯನ್ನು ಪ್ರತಿಷ್ಠಾಪಿಸಲಿಕ್ಕೆ ಅವರು ಪಟ್ಟಿರ್ತಕ್ಕಂಥ ಒಂದೊಂದು ಘಟನೆಗಳನ್ನ ಹೇಳ್ತಾ ಹೋದ್ರೆ ಅದು ನಿಜವಾಗ್ಲೂ ಬಹಳಷ್ಟು ಸ್ವಾರಸ್ಯಕರವಾಗಿದೆ. ನಿಜವಾಗ್ಲೂ ಅದೊಂದು ಹೋರಾಟ ಅಂತಾನೆ ಹೇಳ್ಬೋದು. ಅದನ್ನೆಲ್ಲ ನಾವು ತಿಳಿಯೋಣ ಇವತ್ತಿನ ಮಲೆನಾಡಿನ ಮುತ್ತುಗಳು ಕಾರ್ಯಕ್ರಮದಲ್ಲಿ. ನಿಜವಾಗ್ಲೂ ಮೂರ್ತಿ ಸರ್ ಅವರನ್ನ ನಾವು ಭೇಟಿ ಮಾಡೋಣ. ಮತ್ತೆ ನಮ್ಮ ಅಪರೂಪವಾಗಿರ್ತಕ್ಕಂಥ ಮಲೆನಾಡಿನ ಮುತ್ತು ಜೂನಿಯರ್ ರಾಜ್ಕುಮಾರ್ ದೇವರಾಜ್ ಸರ್ ಅವರು ಇದ್ದಾರೆ, ಅವರು ಹೇಳ್ತಾರೆ, ಅದನ್ನು ತಿಳ್ಕೊಂತ ಹೋಗ್ತಾರೆ. ನಮಸ್ಕಾರ ಸರ್. ಮತ್ತೆ ಮೂರ್ತಿ ಸರ್ ಅವರಿಗೆ ನಮಸ್ಕಾರ, ಮತ್ತೆ ಸರ್ ತಮಗೂ ನಮಸ್ಕಾರ. ಸೊ ಈಗ ನಾವು ಅವ್ರ ಬಗ್ಗೆ ನಾನು ಮಾತಾಡ್ತಾ ಕೇಳ್ತಾ ಹೋಗ್ತೀನಿ, ಸರ್ ಹೇಳ್ತಾ ಹೋಗ್ತಾರೆ. ದೇವರಾಜ್ ಸರ್ ನಮಸ್ತೆ. ಇವತ್ತು ನಿಜವಾಗ್ಲೂ ನನಗೆ ಮಲೆನಾಡಿನ ಮುತ್ತುಗಳು ಅಂತ ಒಂದು ಅಪರೂಪವಾದ ಮುತ್ತನ್ನು ನೀವು ಪರಿಚಯಿಸಲಿಕ್ಕೆ ಇವತ್ತು ಬಂದಿದ್ದೀರಾ. ಸೊ ಮೂರ್ತಿ ಸರ್ ಬಗ್ಗೆ ನೀವೇ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಬಾಯಲ್ಲಿ ಕೇಳಬೇಕು. ಸರ್ ನಿಜವಾಗ್ಲೂ ಇಂಥ ಒಂದು ಅದ್ಭುತ ಪವಾಡ ಪುರುಷ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಇವತ್ತು. ಸರ್ ಆ ಮನುಷ್ಯನಿಗೆ ರಕ್ತದಾನ ಮಾಡಿದ್ದೇ ಒಂದು ದೊಡ್ಡ ಶಕ್ತಿ. ಭಗವಂತ ಹೇಗೆ ಕೊಟ್ಟಿದ್ದಾನೋ ಗೊತ್ತಿಲ್ಲ. 85 ಬಾರಿ ರಕ್ತದಾನ ಮಾಡಿದ್ರ ಸರ್. ಇದು ಒಂದು ಮೆಚ್ಚುವಂತ ವಿಷಯ, ಯಾರು ಮಾಡಕ್ ಆಗುದಿಲ್ಲ. ನಿಜವಾಗ್ಲೂ ರೆಕಾರ್ಡ್ಸ್ ಏನಾರ ಇಟ್ಕೊಂಡಿದ್ರೆ ರಾಷ್ಟ್ರ ಪ್ರಶಸ್ತಿ ಸಿಗ್ತದೆ ಸರ್ ಅವ್ರಿಗೆ. ಹೌದು ಸರ್, ಇದು ಮರೆಯುವಂತ ವಿಷಯನೇ ಅಲ್ಲ. ಹೌದು ಸರ್. ಅದಲ್ಲದೆ ಕಿಡ್ನಿ ದಾನ ಮಾಡಿದ್ದಾರೆ ಸರ್ ಇವರು. ಕಿಡ್ನಿ ದಾನ ಮಾಡ್ಕೊಂಡಿದ್ದಾರೆ. ದೇಹದ ಅಂಗಾಂಗನ ಕೊಟ್ಟು ಮೆರೆದಿದ್ದಾರೆ. ಇದಕ್ಕಿಂತ ದೊಡ್ಡ ವಿಷಯ ಯಾರು ಸರ್ ಮಾಡಕ್ ಸಾಧ್ಯ ಇದೆ? ನಿಜವಾಗ್ಲೂ ಸರ್, ಮೂರ್ತಿಯವ್ರನ್ನ ಇವತ್ತು ನೆನ್ಸ್ಕೋಬೇಕಲ್ಲ, ಮರೆಯಕ್ ಆಗುತ್ತೆ ಸರ್? ನಾನು ಸಾಧ್ಯ ಇಲ್ಲ ಸರ್. ಅಣ್ಣವ್ರ ಹೆಸರು ಹೇಳ್ಕೊಟ್ಟಿರೋದಿಲ್ಲ ಅದನ್ನ. ಅಣ್ಣವ್ರು ಅವ್ರನ್ನ ಕರೆಸಿ ಮನೆ ಕರೆಸಿ, ಯಾಕೆ ನೀನೆಲ್ಲ ನಮ್ಮ ಹೆಸರು ಹೇಳ್ಕೊಂಡ್ಬಿಟ್ಟು ಜೀವಕ್ಕೆ ಕೂತ್ ಮಾಡ್ಕೊತೀರಾ, ಯಾಕೆ ಹಿಂಗೆಲ್ಲ ಮಾಡ್ತೀರಾ ಅಂತ ಮನೆ ಕರೆಸಿ ಅವ್ರನ್ನ ಆಹ್ವಾನ ಮಾಡ್ಕೊಂಡಿದ್ದಾರೆ. ಮನೆ ಕೂರಿಸಿ ಎಲ್ಲ ಮಾಡಿ ಮಾತಾಡಿದ್ದಾರೆ. ಬಹಳ ಆಹ್ವಾನ ಮಾಡ್ಕೊಂಡು, ಯಾಕಪ್ಪ ಹಿಂಗೆಲ್ಲ ಮಾಡ್ಬಿಡಿ, ನಿಮ್ ಜೀವ ಕೂತ್ ಮಾಡ್ಕೊಬಿಡಿ ಅಂತ ಬಹಳ ತರದಲ್ಲಿ ಮಾತಾಡಿದಾರೆ. ಊಟ ಗಿಡ ಮಾಡಿಸಿ ಮನೇಲಿ ಕೂರ್ಸ್ಕೊಂಡಿದ್ದಾರೆ. ಇದೆಲ್ಲ ವಿಷಯಗಳು ಬಹಳ ಮುಂದುವರೆದ ಭಾಗವಾಗಿ ಮೂರ್ತಿಯವರು ಹೇಳ್ತಾ ಹೋಗ್ತಾರೆ. ನಿಜವಾಗ್ಲೂ ಸರ್, ಅವ್ರನ್ನ ಕೇಳ್ತಾ ಹೋಗೋಣ. ಆಮೇಲೆ ನೀವು ನಿಜವಾಗ್ಲೂ ಒಂದು ಅಪರೂಪವಾದ ಮುತ್ತನ್ನು ನಮಗೆ ಪರಿಚಯಿಸಿದ್ದೀರಾ. ನಿಜವಾಗ್ಲೂ ನಾವು ಮಲೆನಾಡಿಗರು ಪ್ರತಿಯೊಬ್ಬರು ಹೆಮ್ಮೆ ಪಡಬೇಕಾಗಿರ್ತಕ್ಕಂಥದ್ದು. ನೋಡೋಣ ಸರ್. ಅಣ್ಣವ್ರ ಅಭಿಮಾನಿ ಆಗಬೇಕು ಅಂತ ನಿನಗೆ ಯಾವಾಗಿಂದ ಶುರುವಾಯ್ತಿದ್ದೆಲ್ಲ? ನಮಗೆ ಜ್ವಾಲಾಮುಖಿ ಫಿಲಮ್ ಬಂತು. ಆ ಫಿಲಮ್ ಬಂದಾಗಿಂದ ನಾವೇನು ಮಾಡಿದ್ವಿ, ಒಂದು ಒಳ್ಳೆತನ ಇದ್ರಾಗ ಎಲ್ಲ ಥರ ಒಳ್ಳೆತನ ಬಂತು. ಅಣ್ಣವ್ರ ಪ್ರೀತಿಯಲ್ಲಿ ಹೆಂಗೆ ಬೆಳಿಬೇಕು, ಅದು ಪತ್ರಿಕೆ ಇದೆ ಇದ್ರೊಳಗೆ. ಫಸ್ಟಿಗೆ ಪತ್ರಿಕೆಗೆ ಹೋಗಿ ಅವರು ಮಾಸ್ಟರ್ ಆಗಿರ್ತಾರೆ, ಪ್ರಿನ್ಸಿಪಾಲ್ ಅದನ್ನು ಬಿಟ್ಟು ಬಂದು ಇದಕ್ಕೆ ಪೇಪರಿಗೆ ತಿಳ್ಕೊತಾರೆ. ಪೇಪರ್ ಪತ್ರಿಕೆನೇ ಒಬ್ಬರು ಓಸಿ ಬಿಡ್ಡರ್ ಅಂತ ಇರ್ತಾರೆ. ಆ ಓಸಿ ಬಿಡ್ಡರನ್ನ ಅದನ್ನು ಪಾಲಿಕೆ ಮಾಡ್ಕೊಂಡು ಅವ್ರನ್ನ ಒಳ್ಳೆ ರೀತಿಯಲ್ಲಿ ತಗೊಂಡ್ಬಿಡ್ತಾರೆ. ಆವಾಗ ನಮಗೆ ಒಂದು ಹೋರಾಟನೂ ಒಳ್ಳೆ ಇದಾಗಿ ಹೋರಾಟ ಇತ್ತು. ಅದನ್ನು ನೋಡ್ಕೊಂಡು ಆಮೇಲೆ ಧ್ರುವತಾರೆ ಫಿಲಮಲ್ಲಿ ಹಳ್ಳಿ ಜನಕ್ಕೆ ಒಂದು ಸ್ಟ್ರೈಕ್ ಮಾಡೋದು, ಹೋರಾಟ ಮಾಡೋದು, ಇವೆಲ್ಲ ನಾವು ಅದೇ ಥರ ನಾವು ಹೋರಾಟ ಮಾಡ್ಕೊಂತ ಕೆಲವೊಂದು ಮನೆಗಳು ಎಲ್ಲಿ ಮನೆಗಳು, ಕೆಲವು ಆಶ್ರಯ ಜನಕ್ಕೆ ಇದ್ರದ್ದು ಆಶ್ರಯ ಇದೆ. ಮಂಜಾಟಗಿಸ ಪಕ್ಕದಲ್ಲಿ ಒಂದು ಮನೆಗಳು ಹೋರಾಟ, ಹಳೆ ಮಾರ್ಕೆಟಿಂದ ಒಂದು ಹೋರಾಟ, ಮತ್ತು ನಾಗೇಂದ್ರ ಕಾಲನಿ ಅವು ಇವೆಲ್ಲ ಪ್ರತಿಯೊಂದು ನಾವು ಹೋರಾಟ ಮಾಡ್ಕೊಂತ, ಉಚ್ಚರಾಯ ಕಾಲನಿ ಪ್ರತಿಯೊಂದು ಹೋರಾಟ ಮಾಡ್ಕೊಂಡು ಸ್ಟ್ರೈಕ್ ಮಾಡ್ಕೊಂತ ಅದನ್ನೇ ಎಲ್ಲ ಇದೇ ಜ್ವಾಲಾಮುಖಿ ಫಿಲಮ್ ನೋಡಿದಾಗೆ ನಾವು ಅವಾಗ ಒಬ್ಬರು ಒಳ್ಳೆ ಹೆಲ್ಪ್ ಕೆಲಸ ಮಾಡಬೇಕು, ಒಳ್ಳೆ ಇದು ಮಾಡಬೇಕು, ಆಮೇಲೆ ರಕ್ತದಾನ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ರಕ್ತದಾನ ಅದೇ ಯಾರೋ ಒಂದು ಹಳ್ಳಿ ಹುಡುಗನಿಗೆ ಪಾಪ ಹಸು ಗುದ್ದಿತ್ತು ಅಂತೇಳಿ ಅದಕ್ಕೊಂದು ರಾಘವೇಂದ್ರ ಮಠದ ದತ್ತ ಹಾಸ್ಪಿಟ್ಲಲ್ಲ, ದತ್ತ ಹಾಸ್ಪಿಟ್ಲ್ ಹತ್ರ ಹೋಗಿ ಬ್ಲಡ್ ಕೊಟ್ಟಿವಿ ಹೋಗಿ. ಆವಾಗ 16ನೇ ವಯಸ್ಸು ನನಗೆ. ಆವಾಗ ನಮ್ಮ ತಂದೆ ಬ್ಲಡ್ ಕೊಟ್ಟು ಬಂದಿದೆಯಲ್ಲ, ಏನಕ್ಕೆ ಇವಾಗ ಇಲ್ಲ ಒಂದು ಏನೋ ಒಂದು ಕೊಡ್ಬೇಕಾಯ್ತು, ಕೊಟ್ಟು ಬಂದಿವಿ. ಅದು ಅವಾಗಿಂದ ನಮ್ಗೆ ಹುಡ್ತು ರಕ್ತದಾನ ಮಾಡಬೇಕು, ಒಂದು ಇದು ಮಾಡಬೇಕು ಒಳ್ಳೆತನ. ಇವತ್ತು 2025 2020ಕ್ಕೆ ನಿಲ್ಲಿಸಿದ್ದು ಬ್ಲಡ್ ಕೊಡೋದು. 50 ವರ್ಷ ಆಯ್ತೈತೆ. 85ನೇ ಬಾರಿ ರಕ್ತದಾನ ಮಾಡಿ ಸಾಕು. ಆಮೇಲೆ ಒಂದು ಯಾವಾಗ ಆಪ್ರೇಷನ್ ಆಯಿತು ನಮಗೊಂದು ಉರಿಯನ್ನ ಟ್ಯಾಂಕ್ ಮಾಡಿದೀವಿ. ಒಂದು 2 ಜೊತೆ ಮದುವೆ, ಸಾಮೂಹಿಕ ಮದುವೆ ಅಂತಲೂ 2 ಮಾಡಿದ್ವಿ ಶಿವಾಲಯ ದೇವಸ್ಥಾನದಲ್ಲಿ. ಇನ್ನೊಂದು
ಆಮೇಲೆ ಮತ್ತೆ ಹೆಂಗೆ ಕೆಲವೊಂದೆಲ್ಲ ನಮ್ಮ ಸಂಘದಲ್ಲಿ 150 ಜನ ಹುಡುಗರು ಇದ್ರು. ಎಲ್ಲ ರಕ್ತದಾನ, ಪ್ರತಿಯೊಂದು ರಕ್ತದಾನ ಎಲ್ಲರೂ ಮಾಡೋರು. ಅದೊಂದು ಮಾಡ್ಕೊಂತ ಹೋರಾಟಗಳು ಮಾಡ್ಕೊಂತ ನಾವು ಇದಕ್ಕೆ ಕೊನೆಗೆ ಮತ್ತೆ ಯಾವ್ದು ಬೇಕು ಮತ್ತೆ ಯಾವ್ದು ಏನಿದೆ ಎಲ್ಲೇ ಒಂದು ಹೋರಾಟಕ್ಕೂ ನಿಂತ್ಕೊಂಡಿದ್ದಾರೆ. ನಾವು ಮಾಡಿದ್ವಿ. ಮತ್ತು ಧ್ವಜ ಕಂಬಗಳು ಎಲ್ಲ ಕಡೆ ಶಿವಮೊಗ್ಗದಲ್ಲಿ ಬಸ್ ಸ್ಟಾಪಲ್ಲಿ ಒಂದು ಹಾಕ್ತೀವಿ, ಮತ್ತು ಶಿವಮೊಗ್ಗ ಸರ್ಕಲ್ಗೆ ಒಂದು ಹಾಕ್ತೀವಿ, ಕೋರ್ಟ್ ಸರ್ಕಲ್ಗೆ ಒಂದು ಹಾಕ್ತೀವಿ, ಮತ್ತು ಅಲ್ಲೇ ಮತ್ತು ಗೋಪಿ ಸರ್ಕಲ್ಲು, ಜೆ ಸರ್ಕಲ್ಲು, ನಮ್ಮ ನಗರ, ಮತ್ತು ಬೊಮ್ಮನಕಟ್ಟೆ, ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಹತ್ರ ಒಂದು, ಆ ಥರ ಧ್ವಜ ಕಂಬಗಳು ಕಾಪಾಡ್ಕೊಂತ ಹೋಗ್ತಾ ಇದೀವಿ. ಅವಾಗಿನ ಇವತ್ತು ಇಷ್ಟು ವರ್ಷ ಅದನ್ನೇ ಹೋರಾಟ ಮಾಡಿ ಮತ್ತೆ ಕೆಲವೊಂದೆಲ್ಲ ಬರ್ತಾನೆ ಹೋಗೋದು ಬರೋದು, ಮೆಗನ ಕೊಡ್ಲಿಕ್ಕೆ ಕೆಲವೊಂದು ಏನಾರ ಇದ್ರೆ ಹೋಗೋದು, ರಕ್ತದಾನ ಕೊಡೋದು, ಹಣ್ಣು ಉಪ್ಪಡೆ ಕೊಡೋದು, ಹಾಲು, ಬ್ರೆಡ್ ಅವೆಲ್ಲ ಮಾಡ್ಕೊಂತ ಮತ್ತೆ ಯಾವುದೇ ಒಂದು ಇದಾದ್ರೂ ಒಂದು ಸಹಕಾರ ಎಲ್ಲ ಜನಗಳು ನಮ್ಮ ಸಹಕಾರ ಮಾಡಿ ಎಲ್ಲ ಕೊಡೋರು ಮಾಡೋದು ಫ್ರೆಂಡ್ ಸರ್ಕಲ್ ನಾವು ಇದು ಮಾಡ್ತಿದ್ವಿ. ಒಂದು ಏನೇನಿದೆ ಯಾವುದೇ ಒಂದಾದ್ರೂ ಒಂದು ಯಾವುದೇ ಒಂದು ಹೋರಾಟಕ್ಕೆ ಜಾಸ್ತಿ ಇದನ್ನೇ ಮಾಡ್ಕೊಂತ ಬಂದ್ವಿ ನಾವು. ಇವಾಗ ಅಣ್ಣವ್ರ ಪಿಕ್ಚರ್ಗಳು ಏನೇನಿದೆ ನಾವು ಅಣ್ಣವ್ರ ಫಿಲಮ್ ನೋಡೇ ಕೆಲವು ಒಳ್ಳೇದು ಅಕ್ಕ ತಂಗಿ ಭಾವನೆ, ಅಣ್ಣ ತಮ್ಮರ ಭಾವನೆ, ಸೆಂಟಿಮೆಂಟ್ ಫಿಲಮ್ಗಳು ಎಲ್ಲ ನಾವು ಇದು ಮಾಡಿದ್ದು. ಕೆಲವೊಂದು ಹೆಂಡತಿ ಬೇರೆ ಹೆಂಡತಿ ಆಲೋಚನೆ ಫಿಲಮ್ಗಳು, ಕೆಲವು ಹೆಂಡತಿಗೆ ಮತ್ತೆ ಅಕ್ಕ ತಂಗಿ ಪಿಕ್ಚರು, ಅವು ಅಣ್ಣ ತಂಗಿ ಫಿಲಮ್ಗಳು ಎಲ್ಲ ಒತ್ತಡಿಯಿಂದ ನೋಡ್ಕೊಂಡು ನಾವೇನೈತೆ ಒಳ್ಳೆ ರೂಟಲ್ಲೇ ಬಂದು ಇವತ್ತಿಗೂ ಯಾರಿಗೂ ಬೈಯೋದಾಗ್ಲಿ, ನಾವು ಬಯಸ್ಕೊಳ್ಳೋದಾಗ್ಲಿ ನಮಗೆ ಗೊತ್ತೇ ಇಲ್ಲ. ಇವತ್ತು ಯಾರಿಗೆಲ್ಲ ಏನಾರು ಇತ್ತು ಅಂದ್ರೆ ಹಸು ಅಂದರೆ ಒಂದು ಕೈಯಾಗಿದ್ದಷ್ಟು ನಾವು ಕೊಟ್ಬಿಡ್ತೀವಿ. ಅಷ್ಟು ದೊಡ್ಡದು ಮಾಡೋಕ್ಕಾಗಿಲ್ಲ, ಸಣ್ಣದಾರೆ ಮಾಡಿ ಅದು ಬಂದು ಅವತ್ತಿಂದ ನಡ್ಸ್ಕೊಂತ ಬಂದಿದ್ದೀವಿ. ಈಗ ಇದೇ ನಮ್ಮ ಉದ್ಯೋಗದಲ್ಲಿ ಬಂದಿದ್ದೀವಿ ಇಲ್ಲಿಗೆ. ಇವತ್ತು 85 ರಕ್ತ ಮತ್ತೆ ಇದ್ಯಾವುದೋ ಹಾಸ್ಪಿಟ್ಲ್ ಆಗಿದೆ, ನಂಜಪ್ಪ ಹಾಸ್ಪಿಟಲಲ್ಲಿ ಒಂದು ಯಾವ ಪೇಷಂಟಿಗೆ ಒಂದು ಕಿಟ್ಟಿ ಪೇಷಂಟಿಗೆ ನಾವು ಬ್ಲಡ್ ಕೊಡ್ತಾ ಇದ್ದೀವಿ. ಆ ಬ್ಲಡ್ ಕೂಡ ಬೇಕಾದ್ರೆ ಒಂದು ಕಿಟ್ಟಿ ಪೇಷಂಟ್ ಕಿಟ್ಟಿ ಎರಡೂ ಹೋಗುತ್ತೆ ಪಾಪ. ಆ ಮನುಷ್ಯನಿಗೂ ನಾವು ಬ್ಲಡ್ ಕಿಟ್ಟಿ ಟ್ರಾನ್ಸ್ಫರ್ ಮಾಡೋ ಮೂಮೆಂಟ್ ಬಂತು. ಇನ್ನೊಂದು ಎ ಪಾಸಿಟಿವ್, ಇನ್ನೊಂದು ಓ ಪಾಸಿಟಿವ್. ಅವಾಗ ಅವರಿಗೂ ನಾವು ಕೊಡ್ತೀವಿ ಅಂತ ಒಪ್ಕೊಂಡು ರಾತ್ರಿ ತಿಂಗಳ ಕಲ್ಸೋದು, ಬೆಂಗಳೂರಿಂದ ಓಕೆ ಆಗುವಂತು. ಬೆಂಗಳೂರಿಗೆ ಹೋಗಿ ನಾವು 3 ತಿಂಗಳು 6 ತಿಂಗಳು ಇದ್ದು ಬಂದಿವಿ. ಅದು ಒಂದು ಕಿಟ್ನಿ ಡೊನೇಟ್ ಮಾಡಿದೀವಿ ನಾವು ಆಲ್ರೆಡಿ. ಮತ್ತೆ ಅದನ್ನು ಇದ್ದು ಮತ್ತೆ ಇಷ್ಟು ವರ್ಷ ಮತ್ತೆ ಆಮೇಲೆ ಬ್ಲಡ್ ಡಾಕ್ಟ್ರು ಎಲ್ಲ ಬೇಡ ಮೂರ್ತಿ ಸಾಕು ಬ್ಲಡ್ ನಿಲ್ಲಿಸ್ಬಿಡು, 85 ಸಲ ಆಗಿದೆ, ಇನ್ನು 50 ವರ್ಷಕ್ಕೆ ನಿಲ್ಲಿಸ್ಬಿಡೋದು. 50ನೇ ವರ್ಷ ಬ್ಲಡ್ ನಿಲ್ಲಿಸ್ಬಿಟ್ಟು ಮತ್ತೆ ದಾನ ಮಾಡಿರೋದು ಅದೇ ರಕ್ತದಾನ ಮಾಡಿದ್ರೆ ಅದಕ್ಕೆ 85 ಸಲ ನೀವು ರಕ್ತದಾನ ಮಾಡಿದ್ರಿ. 85 ಸಲ ರಕ್ತದಾನ ಮಾಡ್ತೀವಿ, ಕಿಡ್ನಿ ದಾನ ಮಾಡ್ತೀವಿ. ಅವಾಗಿಂದ ಇವತ್ತೇನು ಬೇಡ, ಶುಗರ್ ಬಂತು ಅಂದಾಗ ಬೇಡ ಇವಾಗ ಕೆಲಸ ಕೊಡಂಗಿಲ್ಲ ಅಂತ ಅಲ್ಲಿಗೆ ಸ್ಟಾಪ್ ಮಾಡಿ ನಮ್ಮ ಕೆಲಸ ಉದ್ಯೋಗಕ್ಕೆ. ಓಕೆ ಸರ್. ಸರ್, ಮೂರ್ತಿ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ವಿದ್ಯೆ ಇಲ್ಲದ್ರು ಕೂಡ ವಿನಯಕ್ಕೇನು ಕೊರತೆ ಇರಲಿಲ್ಲ. ಹೌದು ಸರ್. ಆ ವಿನಯವಂತಿಕೆ ಅವರಿಗೆ ಇಷ್ಟು ಎತ್ತರ ಕೇಳ್ಕೊಂಬರ್ತಿದೆ ಅಂತ ತಪ್ಪಾಗಲಾರದು. ಯಾವುದೋ ಅಂತಸ್ತು ಆಸ್ತಿಗೆ ಆಸೆ ಪಟ್ಟವರಲ್ಲ ಅವರು, ನಿಸ್ವಾರ್ಥ ಸೇವೆ ಇವ್ರದ್ದು. ಇಂಥ ಮನುಷ್ಯ ಯಾರೋ ಕೋಟಿಗೆ ಒಬ್ರು ಅಂತ ಹೇಳ್ತಾರಲ್ಲ, ಹಾಗೆ ಸರ್ ಇವರಲ್ಲ, ಎಲ್ಲರೂ ಸಿಗೋದಿಲ್ಲ ಇದಕ್ಕೆಲ್ಲ. ಅದನ್ನ ನೆನ್ಸ್ಕೊಳೋದಕ್ಕೂ ಬಹಳ ಒಂದು ಅದ್ಭುತ ಆಗುತ್ತೆ. ಆ ಮನುಷ್ಯನ ನಾನು ಬಹಳ ಹತ್ರದಲ್ಲಿ ನೋಡಿದೀನಿ. ಈಗ 9 ವರ್ಷದಿಂದ ಪರಿಚಯ ಆಗಿದ್ದಾರೆ ನನಗೆ. ಅವತ್ತಿಂದ ಇವ್ರದ್ದು ಆಧಾರ ಗುಣ ಹೇಗಿದೆ, ಏನ್ ಮಾಡ್ಕೊಂಡ್ ಬಂದಿದ್ದಾರೆ, ಕನ್ನಡಕ್ಕೋಸ್ಕರ ಇಂಥ ಹುಟ್ಟು ಹೋರಾಟಗಾರರು. ಫಂಕ್ಷನ್ ಅಲ್ಲಿ ತಮ್ಮ ಕೈಯಿಂದನೂ ಹಣನ ಖರ್ಚು ಮಾಡಿ ಮಾಡ್ತಾರೆ. ಹಣ ಕಮ್ಮಿ ಆದ್ರೆ ಯಾವ್ದಕ್ಕೂ ಕೊರತೆ ಇಲ್ಲದೆ ಮಾಡ್ಕೊಂಡು ಹೋಗ್ತಾರೆ. ಅಣ್ಣ ಹುಟ್ಟು ಹಬ್ಬವನ್ನು ಬಹಳ ಆಚರಣೆಯಿಂದ ಮಾಡ್ಕೊಂಡ್ ಬರ್ತಾರೆ. ಅದು ನನಗೆಲ್ಲ ಬಹಳ ಕಡೆ ಒಂದ್ ಕಡೆ ಮಾಡೋದಿಲ್ಲ, ಸುಮಾರು 4-5 ಕಡೆ ಬೇಕಾದ್ರೆ ಮಾಡ್ಬಿಡ್ತಾರೆ. ಏನಾಗುತ್ತಾ ಆಗ್ಲಿ ನೋಡೋಣ, ಯಾವ್ದು ಖರ್ಚಾಗುತ್ತಾ ಆಗ್ಲಿ ಬಿಡು, ಏನೋ ಮಾಡೋಣ ಅಂತ ಸ್ವಂತ ದುಡಿಮೆನೂ ಖರ್ಚು ಮಾಡ್ಬಿಡ್ತಾರೆ. ಟೈಮ್ ಕೆಲಸ ಬಗ್ಸಿ ಬಿಟ್ಟು ಈಗೆಲ್ಲ ಮುಂದುವರೆದು ಹೋಗುತ್ತೆ ಇವ್ರದ್ದು. ಅದು ಎದಕ್ಕಿಂತ ಇಂಪಾರ್ಟೆಂಟ್, ನನಗೆ ಕಿಡ್ನಿ ಕೊಟ್ರಲ್ಲ, ಅವ್ರ ಸಂಬಂಧಿಕರಲ್ಲ ಸರ್ ಅವರು. ಹೌದು ಸರ್. ಯಾರಿಗೂ ಏನೋ ಕೇಳಿದ ತಕ್ಷಣ ಅಂಗಾಂಗ ದಾನ ಮಾಡೋದು ಯಾರು ಸರ್ ಇವತ್ತು ಮಾಡ್ತಾರೆ? ಯಾರು ಮಾಡಲ್ಲ ಸರ್. ಆ ಕಿಡ್ನಿ ದಾನ ಮಾಡುವಂತ ವ್ಯಕ್ತಿತ್ವ ಈ ಮನುಷ್ಯನಿಗೆ ಮನೆಯಲ್ಲಿ ಯಾರಿಗೂ ಹೇಳಿಲ್ಲ, ಮಾಡ್ಕೊಂಡು ಹೆಂಡತಿಗೂ ಹೇಳಿಲ್ಲ, ತಂದೆಗೂ ಹೇಳಿಲ್ಲ, ಮಕ್ಕಳಿಗೂ ಹೇಳಿಲ್ಲ. ಎಲ್ಲರೂ ಇದ್ರು ಕೂಡ ಸೀದಾ ಹೋಗಿ ಕಿಡ್ನಿ ದಾನ ಮಾಡಿದ್ರೆ ಎಂತ ಮಹಾತ್ಮ ಸರ್ ಇವರೆಲ್ಲ. ಇದನ್ನ ನಾವು ಇವತ್ತು ಮೆಚ್ಚಬೇಕಾದಂತ ಪ್ರಶ್ನೆ ಅಲ್ವಾ? ಹೌದು ಸರ್, ನಿಜವಾಗ್ಲೂ. ಮೂರ್ತಿಯವ್ರೆ, ನಮ್ಮ ಅಧ್ಯಕ್ಷ ಅಂತ ಮೂರ್ತಿಯವ್ರಿಗೆ ಒಂದು ಮಾತು ಕೇಳೋದಕ್ಕೆ ಇಷ್ಟಪಡ್ತೀನಿ. ತಾವು ಕಿಡ್ನಿ ಕೂಡ ಹೋದ್ರಲ್ಲ, ಆಗ ನಿಮಗೆ ಯಾವುದು ಒಂದು ಹೆಸರು ಮೇಲೆ ನೀವು ಕಿಡ್ನಿ ಕೊಡಬೇಕು ಅನಿಸ್ತು, ರಕ್ತದಾನ ಮಾಡಿದ್ರಿ, ಅದನ್ನ ಒಪ್ಕೊಂಡಿದ್ದಾನ, ಕಿಡ್ನಿ ಕೊಡ್ಲೇಬೇಕು ಅಂತ ನಿರ್ಧಾರ ಹೇಗೆ ತಗೊಂಡ್ರಿ ನೀವೆಲ್ಲ ಅದನ್ನ? ಯಾವುದೋ ಒಂದು ಫಿಲಮ್ ನೋಡಿದ್ದೆ ನಾನು, ಜೋರಲ್ಲಿ ಮಾತಾಡಿ ಪಿಕ್ಚರ್ ಇದರಲ್ಲಿ
ನೋಡ್ತೀನಿ ಅದು ಕರ್ಣ ಫಿಲಮ್ ಅಲ್ಲಿ ನಾವು ಅವ್ರ ತಂಗಿ ಮದುವೆ ಮಾಡೋಕ್ಕೋಸ್ಕರ ಅವರ ಕಿಟ್ಟಿ ಕೊಟ್ಟಿ ಎಷ್ಟೋ ಒಂದು ಇದಕ್ಕೆ ಮಾಡಿ ಬರ್ತಾರೆ ಕ್ರಿಕೆಟ್ ಆಡೋ ಇದ್ರೊಳಗೆ. ಅದನ್ನ ಒಳ್ಳೆ ದಾನ ಅಂತ ಅದು ಉದ್ಯೋಗ ಇದಕ್ಕಂತೂ ನಾವು ಒಂದು ಅವರು ಮಾಡಿದರೆ ಒಂದು ಇದಕ್ಕೂ ಮಾಡ್ಬೋದಲ್ಲ, ಇದು ಒಂದು ಒಳ್ಳೆತನ ಫಿಲಮ್ ನೋಡಿ ನಾವು ಒಳ್ಳೇದಕ್ಕೂ ನೋಡ್ಬೇಕು, ಒಳ್ಳೇದಕ್ಕೂ ಕೆಟ್ಟದಕ್ಕೂ ಇದು ಮಾಡ್ಬೇಕು ಅನ್ನೋದು ಒಳ್ಳೆ ರೀತಿ ತಿಳ್ಕೊಂಡ್ವಿ ಫಿಲಮ್ ನೋಡಿ. ಒಳ್ಳೆ ನೋಡಿ ನಮ್ಮ ಪ್ರೇರಣೆ ಆಯ್ತು. ಹೌದಾ ಇದು ನಾವು ಮಾಡಿದ್ರೆ ಒಳ್ಳೇದಲ್ಲ ಅನ್ನೋ ಭಾವನೆ ಒಂದು ಪಿಕ್ಚರಿಂದ ಒಂದು ಒಳ್ಳೆತನ ತಿಳ್ಕೊಂಡಿದ್ದಷ್ಟೇ. ಮತ್ತೆ ಅಣ್ಣವ್ರ ಫಿಲಮಲ್ಲಿ ಹಳೇದೊಂದು ಯಾವುದೋ ಒಂದು ತಮ್ಮನಿಗಾಗಿ ಕೊಡೋದೊಂದು ಇತ್ತು, ಅದೊಂದು ಸೀನ್ ಕುಲಗೋರು ಅದೊಂದು ಫಿಲಮ್, ಅದೊಂದು ನೋಡಿ ಅದೇ ತಲೆ ಒಳಗೆ ನನಗೆ ಒಂದು ಒಳ್ಳೆ ಕೆಲಸಗಳು ಮಾಡ್ಬೇಕು ಅನ್ನೋ ಭಾವನೆ ಬಂದಿತ್ತು. ಇನ್ಯಾವ ಉದ್ದೇಶಕ್ಕೂ ನಾನು ಅದಕ್ಕೆ ಇದಕ್ಕೆ ಅನ್ನೋ ಭಾವನೆ ಬಂದಿತ್ತು. ಇಂಥ ಉದಾಹರಣೆ ಗುಣ ಯಾಕೆ ಹುಟ್ಟುತ್ತೆ ಅಂತ ಹೇಳಿದ್ರೆ ಯಾವ ಮನುಷ್ಯನಿಗೂ ಇವತ್ತು ಚಿತ್ರರಂಗನೇ ಒಂದು ಒಳ್ಳೆ ಪಾಠವಾಗಿ ಉಳಿತದೆ ಸರ್ ಅಲ್ವಾ? ಓದನಿಗೆ ಬೇಕು ಅಂತ ಇಲ್ಲ, ಉದಾಹರಣೆ ಗುಣ ಹುಟ್ಟೋದು ನೋಡಿ ಸರ್ ಹೇಗಿದೆ, ಅದು ಎಂತ ವ್ಯಕ್ತಿತ್ವ ನೋಡಿ. ಅದು ಕರ್ಣ ಪಿಕ್ಚರ್ ಅಲ್ಲಿ ಅವನು ದಾನವೀರ ಶೂರಕರ್ಣ ಅನ್ಸ್ಕೊಳ್ಳೋ ಮಟ್ಟಕ್ಕೆ ಆ ಪಿಕ್ಚರ್ ತೆಗೆದ್ರು. ಆ ಪಿಕ್ಚರ್ ನೋಡ್ಬಿಟ್ಟು ಇವ್ರು ಎಂತ ಉದಾಹರಣೆ ಗುಣ ನೋಡಿ ಸರ್. ಇವ್ರದ್ದು ನಿಜ ಜೀವನದಲ್ಲಿ ಕೊಟ್ಬಿಟ್ಟಿದಾರ ಸರ್ ಇವರು. ಅದ್ಭುತ ಅಲ್ಲ ಸರ್ ಇದು ನಿಜವಾಗ್ಲೂ ಸರ್. ಎಷ್ಟೋ ಜನ ಹೇಳ್ಬಿಟ್ಟಿದೆ ಸರ್, ಸ್ಟೇಜ್ ನಲ್ಲಿ ಕರೆದು ಹೇಳ್ಬಿಟ್ಟಿದ್ರೆ ನಾನು ಕಿಡ್ನಿ ದಾನ ಮಾಡೋದಂತರು 85 ರಕ್ತದಾನ ಮಾಡಿ ಅಂತ ಹೇಳಿ ಸ್ಟೇಜ್ ನಲ್ಲೇ ಕರೆದು ಹೇಳ್ಬಿಟ್ಟಿದೆ ಸರ್ ಇವ್ರನ್ನ. ಬಹಳ ಸಲ ಹೇಳ್ಬಿಟ್ಟಿದ್ದೇನೆ. ಹೌದು ಸರ್. ಈಗ ಸಂಬಂಧಿಕರಿಗೆ ಕೊಡಲ್ಲ, ತಂದೆ ತಾಯಿಗೆ ಮಕ್ಕಳೇ ಕೊಡಲ್ಲ ಕಿಡ್ನಿನ. ಇವಾಗ ತಿಳ್ಕೊಳ್ಳುವಂತ ವಿಷಯ ಜನಕ್ಕೆ ಉದಾಹರಣೆ ಗುಣಗಳಿಗೆ ಇವರೊಂದು ಸಾಕ್ಷಿ ನಮಗೆ ಅಷ್ಟೇ. ಹೌದು, ಅಣ್ಣವರ ಆದರ್ಶ ಗುಣಗಳನ್ನ ಪರಿಪಾಲಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಮೂರ್ತಿ ಸರ್. ಕೊಟ್ಟಾದ್ಮೇಲೆ ತಮಗೆ ಸಾರ್ವಗೋವಿಂದನ ಕರ್ಕೊಂಡು ಅಣ್ಣವ್ರ ಮನೆಗೆ ಹೋದ್ರು ಅಂತ ಹೇಳಿದ್ರಲ್ಲ, ಅದು ಅವ್ರು ಅಣ್ಣವರು ನಿಮಗೆ ಹೇಗ್ ನಡ್ಕೊಂಡ್ರು? ಅದು ನಮಗೆ ಸ್ವಲ್ಪ ನನಗೆ ಅಣ್ಣವ್ರ ಬಗ್ಗೆ ನನಗೆ ಬಹಳ ಉತ್ಸಾಹದಿಂದ ಕೇಳ್ತಾ ಇದ್ದೀನಿ. ಅದನ್ನ ನೀವು ಕರೆಕ್ಟ್ ಆಗಿ ಹೇಳ್ಬೇಕಾಗ್ತದೆ. ನನಗೆ ಆಪರೇಷನ್ ಆಗಿ ನನಗೆ 3 ದಿವಸಕ್ಕೆ ಜ್ಞಾನ ಬಂತು. ಅವತ್ತು ಜ್ಞಾನ ಬಂದಾಗ ಮತ್ತೆ ನಾನು ಎಲ್ಲ ನೋಡ್ಬೇಕು ಅಂತ ಪಟ್ಟದ್ದು ಅನ್ಸಿದ್ದೆ. ನನಗೆ ಇನ್ನು ಹೊಲಿಗೆ ಬಿಟ್ಟಿದ್ದಿಲ್ಲ, ಅಣ್ಣವ್ರು ನೋಡ್ಬೇಕು ಅನ್ನೋ ಭಾವನೆ ನನಗೆ ಬಂತು. ಅವಾಗ ಇನ್ನು ಹೊಲಿಗೆ ಬಿಚ್ಚ ಡಾಕ್ಟರ್ ಹೋಗೋದು ಬೇಡ ಅಂತ ಇಲ್ಲ, ನಾನು ಹೊಲಿಗೆ ಬಿಚ್ಚಕ್ಕೆ ಹಿಂಗೆ ಇರಲಿ, ನಾನು ಹಂಗೆ ಹೋಗ್ಬರ್ತೀನಿ ಅಂತ. ಅವಾಗ ಹಂಗೆ ಹೊಲಿಗೆ ಹಂಗೆ ಇತ್ತು, ಪಿನ್ಗಳು ಹಂಗೆ 150 ಪಿನ್ನು ಹಾಕಿದ್ರು, ಹಂಗೆ ಬಟನ್ಗಳು. ಅದಕ್ಕೆ ಹೋದಾಗ ಅಣ್ಣವ್ರು ಹೋಗಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಮೇಲೆ ನಾವು ಈ ಥರ ಎದುರುಗಡೆ ಕುತ್ಕೊಂಡಿವಿ. ಕರ್ಕೊಂಡು ಹೋಗಿ ನಾನು ಬ್ಲಡ್ ಅವರೇ ಕೊಟ್ಟಿದ್ದು, ಒಂದು 8 ಬಾಟ್ಲು ಬ್ಲಡ್ ಕೊಟ್ಟಿದ್ರು. ಸಣ್ಣ ಚಿತ್ರಮಂಡಲಿಂದಾನೇ ಬ್ಲಡ್ ಕೊಟ್ಟಿದ್ರು ನನಗೆ. ಗೋವಿಂದಣ್ಣರೆಲ್ಲ ಕಲೆಕ್ಟ್ ಮಾಡಿ ಒಂದು ಬ್ಲಡ್ ಕೊಟ್ಟಿದ್ರು, ರಕ್ತದಾನ ಎಲ್ಲ ಮಾಡಿದ್ರು ನನಗೆ. ಆಮೇಲೆ ಹಣ ನೋಡ್ಲೇಬೇಕು ನಾನು ಅಂತ ಹೇಳ್ಬಿಟ್ಟು ಆಟ ಮಾಡಿಕ್ಕೆ ಕರ್ಕೊಂಡೋಗಿ ಇವರು ಭೇಟಿ ಮಾಡಿ ನನಗೆ ಅಣ್ಣವ್ರು ಇದು ಎದುರುಗಡೆ 3 ಜನ ಇದೇ ಥರ ಕೂತಿದ್ವಿ ನಾವು. ಅಣ್ಣವರು ಥರ ನೋಡ್ಕೊಳ್ಳೆ ಇವು ಥರ ಕಣ್ಣಲ್ಲಿ ಬಂತು, ಏನು ಈ ತರ ಎಲ್ಲ ಇದು ಮಾಡ್ತಿರಲ್ಲ ನೀವು, ನಿಮ್ಮ ಇದಕ್ಕೆ ಹೆಂಗ್ ಬಂತು? ಮತ್ತು ಬಹಳ ಏನ್ ಅಭಿಮಾನಿಗಳಪ್ಪ ನೀವೆಲ್ಲ ಮಾಡ್ತಿರಲ್ಲ ನೀವು, ಜೀವಕ್ಕೆಲ್ಲ ಕುತ್ ಮಾಡ್ಕೊಂಡ್ಬಿಡ್ತೀರ ನೀವೆಲ್ಲ ಅಂತ ಹೇಳಿ ಕೇಳಿದ್ರು. ವಯಸ್ಸು ಇಟ್ಟು 35ನೇ ವರ್ಷಕ್ಕೆ ಹಿಂಗೆಲ್ಲ ಮಾಡ್ಕೊಂಡಿರಲ್ಲ ಅಂತ ಹೇಳಿ ಅವಾಗ ಅವರು ಒಂದು ಕಚೆ ತಪ್ಪಲು ಪಟ್ಟಿ ಅವು ಬಂದ್ವಿ ನಾವು. ಸ್ವಲ್ಪ ಇದು ಶಾಲೆ ಹಾಕಿ ಒಂದು ಸ್ವಲ್ಪ ಇದು ಮಾಡಿ, ಅವಾಗೆಲ್ಲ ಫೋಟೋ ಇಲ್ಲ ಏನಿಲ್ಲ, ಅವಾಗ ಕ್ಯಾಮ್ರಾ ಇಲ್ಲ ಅಂತದ್ದು, ಅವಾಗ ಇದು ಮಾಡ್ತೀವಿ. ನಾನು ನಿಮಗೆ ಪರಿಚಯ ಆಗಿದ್ದು 14ನೇ ಇಸ್ವಿಯಲ್ಲಿ ಪರಿಚಯ ಆದೆ. ಅದಕ್ಕಿಂತ ಮುಂಚೆ ತಾವೇನೋ 2006 ಡಿಸೆಂಬರ್ 29 ಅಂತ ಹೇಳಿದ್ರಿ. ಅವತ್ತು ಟವರ್ ಹತ್ಬಿಟ್ಟಿದ್ರಲ್ಲ, ಅಣ್ಣವ್ರ ಮೂರ್ತಿ ಮಾಡಬೇಕು, ಇಲ್ಲಾಂದ್ರೆ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತೇಳಿ. ಆದ್ರೂ ಅಭಿಪ್ರಾಯನ ಸ್ವಲ್ಪ ತಿಳಿಸ್ತೀರಾ? ಮತ್ತು ಇನ್ನೊಂದು ಅಂದರೆ ಅವಾಗ ನಾವು ಒಂದು ಗೋಪಿ ಸರ್ಕಲ್ ಒಂದು ಪ್ರತಿಮೆ ಮಾಡ್ಬೇಕನ್ನೋ ಒಂದು ಹುಚ್ಚು ಬಂತವಾಗ. ಅಣ್ಣವ್ರ ಸತ್ತು ಒಂದು 2-3 ವರ್ಷಕ್ಕೆ. ಅವಾಗ ಯಾರೂ ಇದ್ದಿಲ್ಲ. ಅವಾಗ ನಾವು ಒಂದು ಮಯೂರ ಫಿಲಮ್ ತಂದು ಇದ್ರ ಕಲೆಕ್ಟ್ ಮಾಡೋ ಜನಗಳ ಹತ್ರ ದುಡ್ಡು ಹೆಂಗೆ ಕಲೆಕ್ಟ್ ಮಾಡ್ಕೊಳೋದು ಐಡಿಯಾ ಬಂತಲ್ಲ. ಅವಾಗ ಒಂದು ಟ್ಯಾಕಿಸ್ ಬಾಡಿಗೆ ತೊಗೊಂಡು, ಮಂಜುನಾಥ ಟ್ಯಾಕಿಸ್ ಬಾಡಿಗೆ ತೊಗೊಂಡು, ಆ ಮಂಜುನಾಥ ಟ್ಯಾಕಿಸ್ ತೊಗೊಂಡಾಗ ನಾವು ಒಂದು ಮಯೂರ ಫಿಲಮ್ ಹಾಕಿ ಅದರಿಂದ 100 ರೂಪಾಯಿಗೆ ಒಂದು ಟಿಕೆಟ್ ಕಲೆಕ್ಟ್ ಮಾಡಿ 8 ದಿನ ಫಿಲಮ್ ಇಡೋಣ ಅಂತ ಮಾಡಿ 8 ದಿನ ಫಿಲಮ್ ಬಾಡಿಗೆ ತೊಗೊಂಡಿವಿ. 8 ದಿನಕ್ಕೆ ಟಿಕೆಟು ಬುಕ್ ಮಾಡಿದ್ವಿ ನಾವು. ಒಟ್ಟಿಗೆ ಒಂದು ಟಿಕೆಟಿಗೆ 100 ರೂಪಾಯಿ ಬೆಲೆ ಇಟ್ಟಿವಿ. ಯಾಕೆಂದ್ರೆ ಜನಕ್ಕೆ ಸುಮ್ಮನೆ ದುಡ್ಡು ಕೇಳೋಕ್ಕಲ್ಲ ನಮಗೆ. ಅವಾಗ ಇದು ಈ ರೀತಿನಾರೇ ಮಾಡೋಣ ಅಂತೇಳಿ ಟ್ಯಾಕಿಸ್ ಬುಕ್ ಮಾಡಿದ್ವಿ, ಟಿಕೆಟ್ ಎಲ್ಲ ಕಲೆಕ್ಟ್ ಮಾಡಿದ್ವಿ. ಟಿಕೆಟು ಬುಕ್ ಆಯಿತು. ಆಮೇಲೆ ಫಿಲಮ್ 1ನೇ ತಾರೀಕು ರಿಲೀಸ್ ಆಗ್ಬೇಕು, ನವಂಬರ್ 1ಕ್ಕೆ ರಿಲೀಸ್ ಆಗ್ಬೇಕು ಅನ್ನೋದು ಇತ್ತು, ಎಲ್ಲ ಆಗೋಯ್ತು. ಆ ಟೈಮಲ್ಲಿ ನಮಗೆ ಯಾರೋ ಮಧ್ಯೆ ಮುರುಕ ಜನಗಳು ಬಂದು ಅವರಿಂದ ನಮಗೆ ನಿಂತೋಗ್ತು, ಫಿಲಮು ನಿಂತೋಯ್ತು, ಫಿಲಮ್ ಹಾಕೋದು ನಿಂತೋಯ್ತು. ನಮಗೆ ಎಲ್ಲ ಒಂಥರ ಮೇಲೆ ಒಂದು ಇದಾಗಿ ಏನೋ ಒಂಥರ ಇದೆ. ನಮ್ಮ ಆ ಟೈಮಲ್ಲಿ ಆ ಟಿಕೆಟು ಲಾಸು ಅದು ಇದು ಎಲ್ಲ ತೋರಿಸ್ಕೊಂಡು ಜನಗಳು ಏನಾಯಿತು ಅಂತ ಏನ್ ಮಾಡ್ಬೇಕು ಅನ್ನೋದು ತೋರ್ಲಿಲ್ಲ. ಆ ಟೈಮಲ್ಲಿ ಬೇಡ ನನಗೆ ಸ್ವಲ್ಪ ಬೇಜಾರಾಗಿ ನಿಂತ್ಕೊಂಡು ಸುಮ್ಮನಾಗ್ಬಿಟ್ಟೆ.
ಯಾರು ಬೇಡ, ಎಲ್ಲ ಜನ ಏನೇ ಒಂದು ಒಳ್ಳೆ ಕೆಲಸ ಮಾಡಕ್ಕೂ ನಮ್ಗೆ ಸಹಕಾರ ಮಾಡಲ್ಲ ಯಾರು. ನಾವು ಏನೇ ಒಂದು ಸರ್ಕಾರದ ಬಗ್ಗೆ ಹೋಗ್ತಿದ್ದೀವಿ ಹೊತ್ತು ನಾವು ರಾಜಕಾರಣಿ ಬಗ್ಗೆ ನಾವು ಕೇಳಕ್ ಹೋಗ್ತಿದ್ದಿಲ್ಲ. ಏನೇ ಒಂದಾದ್ರು ಯಾಕೆ ಮಾಡ್ಕೊಡಿ ಸರ್ ಅಂದ್ರೆ ಸರ್ಕಾರದ ಬಗ್ಗೆ ನಾವು DC ಕೇಳ್ತಿದ್ದೀವಿ, ಇಲ್ಲಾಂದ್ರೆ ಕಮಿಷನರು, ನಗರಸಭೆ ಅವ್ರಿಗೆ ಕೇಳ್ತಿದ್ದೀವಿ. ರಾಜಕಾರಣಿಯಿಂದ ನಾವು ಮಾಡ್ಕೊಡಿ ಅಂತ ಯಾವತ್ತೂ ನಾವು ಕೇಳಲ್ಲ. ಯಾಕಂದ್ರೆ ಅವ್ರ ಕಡೆಯಿಂದ 5 ವರ್ಷ ಇರ್ತಾರೆ, ಅವ್ರ ಕಡೆಯಿಂದ ಆಗಲ್ಲ, 3 ವರ್ಷ ಇರ್ತಾರೆ, ಆಗಲ್ಲ. ಸಾಮಾನ್ಯ ಮಾಡ್ಕೊಡಲ್ಲ ಅನ್ನೋ ಚಿಚ್ಚುತ್ತೆ. ಎಲ್ಲ ಕಡೆ ಹೋಗ ಟ್ರಾನ್ಸ್ಫರ್ ಮಾಡ್ಕೊಡಿ ಅಂತ ಅದಕ್ಕೂ ಭಾಳ ಕೇಳಿದೀವಿ, ಅವು ಮಾಡ್ಕೊಡ್ಲಿಲ್ಲ. ಏನೇನೋ ಬೇಡಿಕೆ ಇಟ್ಟಿವಿ, ಯಾವುದೂ ಮಾಡ್ಕೊಡ್ಲಿಲ್ಲ. ಅವಾಗ ಏನಾಗುತ್ತೆ, ರಾಜಕೀಯ ಅಂತಾರೆ, ಸುಮ್ಮನೆ ಆಗ್ತಾರೆ, ಮತ್ತೆ ಇಲ್ಲ ನಮ್ದು ಅಧಿಕಾರ ಇಲ್ಲ ಅಂತಾರೆ. ಆ ಟೈಪ್ ಆಗಿ ನಾವು ಸರ್ಕಾರದ ಬಗ್ಗೆ ನಾವು ಹಂಗ ಇರ್ತೀವಿ. ಸರ್ ನೀವರೇ ಮಾಡ್ಕೊಡಿ, ನಿಮ್ಮ ಇದು ಎಲ್ಲ ಯಾವ್ದಾರ ಒಂದು ಸರ್ಕಾರಿ ಜಾಗದಲ್ಲಿ ಯಾವ್ದಾರ ಒಂದು ಸರ್ಕಲಲ್ಲಿ ಒಂದು ಮಾಡ್ಕೊಡಿ ಅಂತ ಅವರಿಗೂ ಬೇಡಿಕೆ ಇಟ್ಟಿವಿ. ಅವ್ರ ಕಡೆಯಿಂದನೂ ಆಗಲಿಲ್ಲ. ಹಂಗಾಗಿ ಏನಾಯ್ತು, ನಮ್ಮ ಕಡೆಯಿಂದ ಯಾಕೋ ಆಗಲ್ಲ, ಇವ್ರು ರಾಜ್ಕುಮಾರ್ ಪ್ರತಿಮೆ ಇಡಕ್ಕೆ ಆಗಲ್ಲ ನಾವು ಶಿವಮೊಗ್ಗದಲ್ಲಿ ಅಂತೇಳಿ ಸುಮ್ಮನೆ ಆಗ್ಬಿಟ್ಟು ನಾವು ಏನೋ ಇದಕ್ಕೆಲ್ಲದಕ್ಕೂ ಅಡ್ಡಾನೆ ಆಗೋದು ಅಂತೇಳಿ ಯಾವುದು ಮಾಡೋಕ್ಕಾಗಲಿಲ್ಲ ಸರ್. ಹೋರಾಟ ಮಾಡಿದ್ವಿ ಅಷ್ಟೇ, ನಾವು ಯಾವುದೂ ಮಾಡಲಿಲ್ಲ. ಇದಕ್ಕೊಂದು ಆಸೆ, ನಮ್ಮ ಕೊನೆಯವರೆಗೂ ಒಂದು ಪ್ರತಿಮೆ ಆಗಲೇಬೇಕು ಅನ್ನೋ ಒಂದು ಹುಮ್ಮಸ್ಸಿದೆ. ಅದು ನಾವು ಎಲ್ಲಿವರೆಗೂ ಇರ್ತೀವಿ, ನಮ್ಮ ಜೀವ ಇರೋವ್ರಿಗೂ ಅದು ಮಾಡೇ ಮಾಡ್ತೀವಿ ಅಂತ ಇನ್ನೂ ಇದೆ. ಅದು ಮಾಡೇ ಮಾಡ್ತೀವಿ, ಅದು ಬಿಡಲ್ಲ ಮಕ್ಕ. ಅದು ನಂಬರ್ 1 ಆಗಿ ನಾನು ಫಿಕ್ಸ್ ಮಾಡ್ಬಿಡಿ ಅದಕ್ಕೆ. ಅಷ್ಟು ಹೇಳಬಲ್ಲೆ ಸರ್, ಯಾಕಂದ್ರೆ ಪ್ರತಿಮೆ ಆಗ್ಲೇಬೇಕು ಶಿವಮೊಗ್ಗದಲ್ಲಿ. ಸರ್ ಸಾರ್ವಜನಿಕರಲ್ಲಿ ಯೂಟ್ಯೂಬ್ ಮೂಲಕ ಒಂದು ಮಾತು ಕೇಳ್ಕೊಂತೀನಿ ನಾನೀಗ. ಅಣ್ಣವ್ರದೊಂದು ಪ್ರತಿಭೆ ಆಗ್ಬೇಕು ಈ ಶಿವಮೊಗ್ಗ ಜಿಲ್ಲೆಯಲ್ಲಿ, ಆ ಶಿವಮೊಗ್ಗ ನಗರದಲ್ಲಿ ನಿಜವಾಗ್ಲೂ ಅಭಿಮಾನಿಗಳಿದ್ರೆ ಅಣ್ಣವ್ರದೊಂದು ಮೂರ್ತಿ ಆಗ್ಬೇಕು ಅಂತ ನಂದೊಂದು ದೊಡ್ಡ ಕೋರಿಕೆ ಸಾಯಿ. ಸಾರ್ವಜನಿಕರಲ್ಲಿ ಕೋರಿಕೆ. ನಿಜ ರಾಜಕಾರಿಗಳು ಆಗ್ಬೋದು, ಯಾರೇ ಆಗ್ಬೋದು, ಸಾರ್ವಜನಿಕರು ಎಲ್ಲರೂ ಸೇರ್ಕೊಂಡು ಕೈ ಜೋಡಿಸಿ ನಾವು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ. ಇವ್ರ ಜೊತೆ ಕರ್ಕೊಂಡು ತಿರುಗಾಡಿದ್ದೀನಿ, ಎಲ್ಲ MLA MP ಕಂಡು ಬಂದ್ಬಿಟ್ಟಿದೀವಿ. ದಯಮಾಡಿ ಸರ್, ನಾನು ಇದೊಂದೇ ಸಣ್ಣ ಕೋರಿಕೆ, ಈ ಯೂಟ್ಯೂಬ್ ಚಾನಲ್ ನೋಡೋರು ಎಲ್ಲರೂ ಸಹಕರಿಸಿ ಅನ್ನೋದೊಂದು ದೊಡ್ಡ ಮೂರ್ತಿ ನಿಲ್ಬೇಕು ಅಷ್ಟೇನೆ. ಎಲ್ಲರೂ ಸಹಕರಿಸಿ ಅಂತ ಕೇಳ್ಕೊಂತ ಮುಂದೆ ನಮ್ಮ ಹುಟ್ಟು ಹೋರಾಟಕ್ಕಾಗಿ ತಾವು ಸಹಕಾರ ಮಾಡ್ತೀವಿ ಅಂತ ಅನ್ಕೊಂಡು ಕೇಳ್ಕೊತೀವಿ ಸರ್. ನಮ್ಮ ಮೂರ್ತಿ ಅಂತ ಇರೋದ್ರಲ್ಲೇನೆ, ನಾವೆಲ್ಲ ಜನ್ಮ ಇರೋದ್ರಲ್ಲೇನೆ ಅಣ್ಣವ್ರ ಮೂರ್ತಿ ಆಗ್ಬೇಕಷ್ಟೇ. ನನಗೆ ಅಣ್ಣವ್ರ ಮೂರ್ತಿ ಅನಾವರಣ ಮಾಡ್ತೀರಾ ಅಂತ ಹೇಳ್ಕೊಂಡು ನಾನು ಒಂದು 2 ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ಮತ್ತೆ ನಮ್ ಬೆಂಬಲವಾಗಿ ಇವರು ಉಪಾಧ್ಯಕ್ಷರು ಅಂತ ಮೂರ್ತಿ ನರಸಿಂಹಮೂರ್ತಿ ಅಂತ ಅವರು ವರುಣ್ ಆಫೀಸರ್ಸ್ ಅವರು ನಮಗೆ ಸಹಕಾರ ನಿಂತಾರೆ. ಮತ್ತೆ ನಮ್ಗೆ ಏನಾಗಲಿ ನಾವು ಕೈಯಿಂದ ಮಾಡ್ತೀವಿ ಮಾಡೋಣ ಅನ್ನೋ ಅವರು ಸಹಕಾರ ಕೊಡ್ತಾರೆ ನಮ್ಗೆ. ಅವರು ಇವಾಗ 2ನೇ ವರ್ಷ 3ನೇ ವರ್ಷಕ್ಕೆ ಬಂದಿದ್ದಾರೆ. ಗೌರ್ಮೆಂಟ್ ಆಫೀಸರ್ಸ್ ಆಗಿ ನಮ್ಮ ಸಂಘಕ್ಕೆ ನಿಂತ್ಕೊಂಡು ಸಹಕಾರ ಮಾಡ್ತಾರೆ. ಅವರು ನಮಗೆ ಇದೆ ಈಗ. ಹಂಗಾಗಿ ಇವರೊಂದು ಮೂರ್ತಿ ಸರ್ ಹೇಳಿ. ಈಗ ಮೂರ್ತಿ ಸರ್ ಹೇಳಿದ್ರು, ನೀವು ತುಂಬ ಒಂದು ಈ ಅಣ್ಣವರ ಪ್ರತಿಮೆ ಆಗಲಿ, ಅಣ್ಣವರ ವಿಚಾರದಲ್ಲಿ ನೀವು ತುಂಬ ಸಹಕಾರ ನೀಡ್ತಾ ಇದ್ದೀರಾ, ತುಂಬ ಶ್ರಮ ಪಡ್ತಾ ಇದ್ದೀರಾ ಅಂತ ಹೇಳಿದ್ರು. ದಯವಿಟ್ಟು ಅದ್ರ ಬಗ್ಗೆ ಹೇಳಿ ಸರ್. ನಾನು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಸಂಘದಲ್ಲಿ ಸದಸ್ಯನಾಗಿದ್ದೇನೆ. ಮೂರ್ತಿಯವರ ಮುಂದೆ 3 ವರ್ಷ ಆಯಿತು ಪರಿಚಯ ಆಗಿ. ಅವಾಗಿಂದಲೂ ಅವರು ಹೋರಾಟ, ಸಾರ್ವಜನಿಕರಾಗಿ ಹೋರಾಟ ಮಾಡ್ತಾರೆ. ಮತ್ತು ಹಲವಾರು ರಾಜ್ಕುಮಾರ್ ಬಗ್ಗೆ, ಪ್ರತಿಮೆ ಮಾಡೋ ಬಗ್ಗೆ, ರಾಜ್ಯೋತ್ಸವದ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಹೋರಾಡ್ತಿದ್ದಾರೆ. ಮತ್ತೆ ರಾಜ್ಯೋತ್ಸವ ಬಂದಾಗ ನಾವು ಮಾಡತಕ್ಕಂಥ ಸರ್ಕಲ್ನಲ್ಲಿ ಶಾಲಾ ಮಕ್ಕಳಿಗೆಲ್ಲ ಬುಕ್ಕು, ಪೆನ್ಸಿಲ್ಲು ಇದೆಲ್ಲ ದಾನ ಮಾಡ್ತಾರೆ ಸಂಘದಿಂದ. ಹಲವಾರು ಸಾರ್ವಜನಿಕವಾಗಿ ಸಾಕಷ್ಟು ಸಹಾಯ ಮಾಡ್ತಾರೆ. ಅದರಿಂದ ಅವರಿಗೆ ಈಗ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿದೆ. ಹಾರ್ಟ್ ಪ್ರಾಬ್ಲಮ್ ಆಗಿದ್ರು ಕೂಡ ಸಂಘ ಸಂಸ್ಥೆಯಲ್ಲಿ ಸಂಸ್ಥೆಯೊಳಗೆ ಚಟುವಟಿಕೆಯಲ್ಲಿ ತುಂಬಾ ಭಾಗಿಯಾಗ್ತಿದ್ದಾರೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈಗ ತಮಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ನಾನು ಕೇಳ್ಬಂತು. ಆ ವಿಷಯವಾಗಿ ತಮ್ಮ ಆರೋಗ್ಯ ಮುಂದುವರೆದ ಭಾಗವಾಗಿ ಏನಾಗ್ಬೋದು ಅಂತ ತಿಳ್ಕೊಂಡಿದ್ದೀರಾ? ಏನಾಗಿದೆ ಅಂತ ಗೊತ್ತಾಗ್ಬೇಕಲ್ಲ ಜನಕ್ಕೆ. ಇದು ನಾನು ಹೆಂಗೆ ಗೊತ್ತಾ, ಮೊನ್ನೆ ಜೂನ್ 25ಕ್ಕೆ ಜೂನ್ ತಿಂಗಳು 25ಕ್ಕೆ ನಾನು ಸ್ವಲ್ಪ ಯಾವುದೋ ಸ್ವಲ್ಪ ಕೆಲಸ ಮಾಡ್ಕೊಂತ ಸ್ವಲ್ಪ ಇದ್ದೆ. ಆವಾಗ ನನಗೆ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಫುಲ್ ಕೆಲಸ ಮಾಡಿದೆ. ನೈಟ್ ಒಂದು 4 ಬಟ್ಟೆ ಸಿಕ್ಕಾಬಿಟ್ಟೆ ನೈಟ್ ಕೆಲಸ ಮಾಡ್ಬೇಕಾದ್ರೆ ನೈಟ್ ಆಗ್ಲೂ ಮಾಡಿಬಿಟ್ಟೆ. ಆವಾಗ ನನಗೆ ಅಂಗಡಿ ಒಳಗೆ ಒಂದು ಸ್ವಲ್ಪ ಆರ್ಟಿಂದ ಯಾಕೋ ಒಂದೇ ಸರಿ ಎಕ್ಸ್ಚೇಂಜ್ ಇಟ್ಕೊಳ್ಳೋಣ ಏನು ಅನ್ನೋದು ಗೊತ್ತಾಗಿಲ್ಲ. ಪಟ್ಟ ತಗೊಂಡು ಹಾಸ್ಪಿಟಲ್ ಫ್ರೆಂಡ್ಗಳು ಅಡ್ಮಿಟ್ ಮಾಡಿದ್ರು. ಅಲ್ಲಿಂದ ನಂಜಪ್ಪ ಮೆಗಾನ್ ಹಾಸ್ಪಿಟಲ್ ನಂಜಪ್ಪ ಇದು ಮ್ಯಾಕ್ಸಲ್ಲಿ ಅಡ್ಮಿಟ್ ಮಾಡ್ಕೊಂಡ್ರು. ಮತ್ತು ಅಲ್ಲೂ ಆಪ್ರೇಷನ್ ಯಾಕೋ ಏನೋ ಭಾಳ ಯೋಚನೆ ಮಾಡಿ ಇಲ್ಲ ಅಲ್ಲಿ ಕಳಿಸ್ಕೊಡ್ತೀವಿ, ಬೆಂಗಳೂರು ಇದಕ್ಕೆ ಕಳಿಸ್ಕೊಟ್ರು, ಜಯದೇವ್ ಹಾಸ್ಪಿಟ್ಲು. ಜಯದೇವದಲ್ಲಿ ಎಲ್ಲ ನೋಡಿ ಮತ್ತೆ ಒಂದು ಎಲ್ಲ ಈ ಕಿಡ್ನಿ ಡೊನೇಟ್ ಅಂತ ಗೊತ್ತಾಗ್ಬಿಡಿತ್ತಲ್ಲ ರಿಪೋರ್ಟ್ ಒಳಗೆ. ಆ ರಿಪೋರ್ಟಲ್ಲಿ ಯಾಕೋ ಇಲ್ಲ ಆಪ್ರೇಷನ್ ಮಾಡೋಕ್ಕೆ ಬರಲ್ಲ ಈ ವ್ಯಕ್ತಿಗೆ ಅಂತೇಳಿ ಇವರು ಹಾಸ್ಪಿಟ್ಲ್ಗಳೇ ಚೇಂಜ್ ಮಾಡ್ಕೊಂಡ್ರು.
ಚೇಂಜ್ ಮಾಡ್ಕೊಂಡು ಮತ್ತೆ ಜಯದೇವಿಂದ ನಾವು ಸೀದಾ ಮತ್ತೆ ಸಾಯಿಬಾಬಾ ಹಾಸ್ಪಿಟ್ಲಲ್ಲೂ ನಮಗೆ ಆಪ್ರೇಷನ್ ಆಗಲ್ಲ ಅಂತ ಅಂದ್ಬಿಟ್ಟು, ಇಲ್ಲ ನಿಮಗೆ ಆಪ್ರೇಷನ್ ಆದರೆ ನಾವು ಒಂದೇ ವಾರ ಗ್ಯಾರಂಟಿ ಕೊಡೋದು, ಒಂದು ವಾರದ ಇರೋದು ಮತ್ತು ಆಗಲ್ಲ ನಿಮಗೆ, ಮತ್ತೆ ಬೇಡ ಬಿಡಿ ಸರ್ ಹಿಂಗೆ ನೀವು ಹೆಂಗೆ ಯೋಚನೆ ಮಾಡ್ತೀರ ಅದಕ್ಕೆ ಇಲ್ಲ ಮನೆ ಮಂದಿ ಎಲ್ಲ ಸೈನ್ ಹಾಕಿ ಕಳ್ಸ್ಕೊಂಡು ನಮಗೇನು ಆಪ್ರೇಷನ್ ಮಾಡಿ ಕಳಿಸ್ತೀವಿ, ಮತ್ತು ಯಾರು ನಮ್ಗೆ ಕೇಳೋಂಗಿಲ್ಲ ಏನಿಲ್ಲ. ಇವು ಸಂಘ ಸಂಸ್ಥೆ ಎಲ್ಲ ಇದೀರಲ್ಲ ಅನ್ನೋಕ್ಕೋಸ್ಕರ ನಾವು ನೀವು ಇಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ನಿಮ್ಮ ಮತ್ತು ನಾವು ಟ್ರೈ ಮಾಡ್ತಿದ್ದೀವಿ. ನಾವು ಆದಷ್ಟು ಎಲ್ಲ ಡಾಕ್ಟ್ರುಗಳೆಲ್ಲ ಮೀಟಿಂಗ್ ಮಾಡ್ಕೊಂಡಿವಿ. ನಿಮಗೆ ಒಂದು ಒಳ್ಳೆಯ ಥರದಲ್ಲಿ ಇನ್ನೂ ಬದುಕೋಕ್ಕೆ ದಾರಿ ಮಾಡಿ ಮಾತ್ರೆ ಮೆಡಿಸಿನ್ ಒಳಗೆ ನಿಮಗೆ ಸ್ವಲ್ಪ ಓಡಾಡೋಕ್ಕೆ ಪಡಿಸ್ತೀವಿ ಅಂತೇಳಿ ಧೈರ್ಯ ಕೊಟ್ಟಿದ್ದೆ. ನಾನು ಇವತ್ತು 3 ತಿಂಗಳಿಂದ ಮಾತ್ರೆ ತೊಗೊಂಡು ಈಗ ಈಗ ಬಂದು ಗೌರಿ ಹಬ್ಬದಲ್ಲಿ ಅಲ್ಲಿಂದ ಬೆಂಗಳೂರಿಂದ ಬಂದು ಸ್ವಲ್ಪ ಓಡಾಡ್ಕೊಂಡು ಇದ್ದೀನಿ. ಕೆಲಸ ಏನು ಉದ್ಯೋಗ ಏನು ಕೆಲಸ ಮಾಡೋಕ್ಕಾಗ್ತಿಲ್ಲ, ಏನಿಗೆಲ್ಲ ಯಾವುದೂ ಇಲ್ಲ, ಯಾವುದೂ ಕೆಲಸ ಯಾವ್ದಾರು ಎಲ್ಲರಿಗೂ ಹೇಳಿದ್ದೀನಿ, MLA ಅವ್ರಿಗೆ ಎಲ್ಲರೂ ಕೆಲಸಗಳು ಮಾಡಿಕೊಡಿ ಸರ್, ನನಗೆಲ್ಲ ಉಟ್ಕೊಡಿ, ಯಾವ್ದಾರು ಕೆಲಸ ಮಾಡ್ತೀನಿ, ಖಾಲಿ ಕೂತ್ಕೊಳ್ಳಿ ದುಡಿಯೋ ಮಾಡದೆ ಇರೋಕ್ಕಾಗಲ್ಲ ನನಗೆ, ಇವಾಗ ಮಾಡಲೇಬೇಕು ನಾನು ಅಂತ ಹೇಳ್ಕೊಂಡಿನಿ. ಅದೇನೋ ಯಾವ ಸಾಕಾದ್ಮೇಲೆ ಯಾವ್ದಾದ್ರು ಕೆಲಸ ಇದ್ದರೆ ಯಾವ್ದಾರು ಮಾಡ್ಕೊಂಡು ಹೋಗ್ತೀನಿ, ಏನಾದ್ರು ಆಗಲಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಆದರೆ ಭಾಳ ಕೆಲಸ ಹೆವಿ ಇರೋಕ್ಕಾಗಲ್ಲ, ಎತ್ತಕ್ಕಾಗಲ್ಲ. 5 kg ಒಳಗೆ 10 kg ಎತ್ತಕ್ಕಾಗಲ್ಲ, 5 kg ಒಳಗೆ ಸೇರಿದ್ರು ಅಂಥ ಕೆಲಸ ಎಲ್ಲರೂ ಕೊಟ್ಟರೆ ಯಾವ್ದಾರು ಕೆಲಸ ಮಾಡ್ತೀನಿ ಅಷ್ಟು. ನಮಸ್ಕಾರ ಶ್ರೀಮಗೆ. ನೋಡಿದ್ರಲ್ಲ, ಇದು ಒಂದು ಭಾವಪೂರ್ಣವಾಗಿರ್ತಕ್ಕಂಥ ಒಂದು ಸಂದರ್ಶನ ಅಂತ ಹೇಳ್ಬೋದು. ನಿಜವಾಗ್ಲೂ ಈಗ ದೇವರಾಜ್ ಸರ್ ಅವರು ಮಾತಾಡಿದ್ರು, ಮತ್ತು ಮೂರ್ತಿ ಸರ್ ಅವರು ಮಾತಾಡಿದ್ರು, ನರಸಿಂಹಮೂರ್ತಿ ಸರ್ ಮಾತಾಡಿದ್ರು. ಇವಾಗೆಲ್ಲ ಇದನ್ನೆಲ್ಲ ನಾವು ಈ ಸಂದರ್ಶನದಲ್ಲಿ ನಾವು ತುಂಬ ಗಮನಿಸಿದ್ದೇನು ಅಂತ ಹೇಳಿದ್ರೆ, ಇದೊಂದು ನಿಜವಾಗ್ಲೂ ಅಣ್ಣವರ ಒಂದು ಅಭಿಮಾನಿಗಳ ಭಾವಪೂರ್ಣವಾಗಿರ್ತಕ್ಕಂಥ ಒಂದು ಸಂದರ್ಶನ. ಸೊ ಸಾರು ಎಷ್ಟು ಕಷ್ಟಪಟ್ಟರು ಮೂರ್ತಿ ಸಾರು ಅನ್ನೋದನ್ನೆಲ್ಲ ಅವರು ವ್ಯಕ್ತಪಡಿಸಿದರು. ಅಭಿಮಾನಿಯಾಗಿ 85 ಬಾರಿ ರಕ್ತದಾನವನ್ನು ಮಾಡಿದ್ರು. ಆ ಒಂದು ಕಿಡ್ನಿಯನ್ನು ದಾನ ಮಾಡಬೇಕಾದ್ರೆ ಯಾರೂ ಗೊತ್ತಿದ್ದಕ್ಕಂಥ ವ್ಯಕ್ತಿಗೆ ಕಿಡ್ನಿಯನ್ನು ದಾನ ಮಾಡಿದ್ರು. ಸೊ ಅಣ್ಣ ಅವರ ಆದರ್ಶ ಗುಣಗಳನ್ನು ಅವರು ಅಳವಡಿಸಿಕೊಂಡು ಅದರಲ್ಲಿ ಬಂದರು. ನಿಜವಾಗ್ಲೂ ಭಾಳಷ್ಟು ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ವಿಚಾರ. ಈಗ ಅವರು ಕೊನೆಯ ಒಂದು ಸಂದೇಶದ ಕೊನೆಯಲ್ಲಿ ಹೇಳ್ತಾರೆ ಅವರು ಏನು ಅಂತ ಹೇಳಿದ್ರೆ, ನನಗೆ ಹೃದಯ ಸಂಬಂಧಿ ಕಾಯಿಲೆ ಇದ್ದರೂ ನಾನು ಯಾವುದಾದ್ರೂ ಒಂದು ಕೆಲಸ ಇತ್ತು, ಸಣ್ಣ ಪುಟ್ಟ ಕೆಲಸ ಕೊಟ್ಟು 5 kg ಒಳಗಡೆ ಏನಾದ್ರು ಎತ್ತುವಂಥ ಕೆಲಸ ಇದ್ದರೂ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ನಿಜವಾಗ್ಲೂ ಪ್ರತಿಯೊಂದು ಯುವಕರಿಗೂ ಆದರ್ಶವಾಗಿರ್ಬೇಕಾಗಿತ್ತು. ಯಾಕಂದರೆ ಕೆಲವೊಂದು ಯುವಕರು ಈಗ ಕೆಲಸ ಮಾಡದೇ ಇರ್ಬೋದು, ನಮ್ಗೆ ಏನು ಕೆಲಸ ಕೊಟ್ಟರು ನಾವು ಮಾಡಲ್ಲ, ಅದು ಇದು ನಮ್ಗೆ ಅದೇ ಕೆಲಸ ಬೇಕು ಇದೇ ಕೆಲಸ ಬೇಕು ಅನ್ನೋದರಲ್ಲಿ ಒಂದು ಹೃದಯ ಸಂಬಂಧಿ ಆ ಕಾಯಿಲೆ ಇದ್ದರೂ ಕೂಡ ನಾನು ಮಾಡ್ತೀನಿ, ನಾನು ಜೀವನದ ಕೊನೆಯವರೆಗೂ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಅಣ್ಣ ಅವರು ಹೇಳಿದ ಹಾಗೆ ಕಾಯಕವೇ ಕೈಲಾಸ ಅಂತ ಹೇಳಿದ್ರಲ್ಲ, ಹೇಗೆ ಬಂಗಾರದ ಮನಸ್ಸಿನ ಅಣ್ಣ ಅವರು ಬಂಗಾರದಂತೆ ಬದುಕಿದ್ರಲ್ಲ, ಆ ಥರ ನಾನು ಬಂಗಾರದಂತೆ ಬದುಕ್ತೀನಿ ಅಂತ ಮೂರ್ತಿ ಸರ್ ಅವರು ನಿಜವಾಗ್ಲೂ ನಮ್ಮ ಅಣ್ಣವರ ಪ್ರತಿರೂಪನೇ ಆಗಿರ್ತಕ್ಕಂಥ ದೇವರಾಜ್ ಸರ್ ಎದುರುಗಡೆ ಈ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಇದನ್ನ ನಾನು ಅದನ್ನೇ ಹೇಳಿದ್ದು, ಇದು ಒಂದು ಭಾವಪೂರ್ಣವಾದ ಸಂದರ್ಶನ. ಎಲ್ಲ ಸಂದರ್ಶನಗಳು ಒಂದು ಭಾವಪೂರ್ಣವಾಗಲ್ಲ, ಇದು ಭಾವಪೂರ್ಣವಾಗಿದೆ. ನಿಜವಾಗ್ಲೂ ಮಲೆನಾಡಿನ ಮುತ್ತುಗಳು ಎನ್ನುವುದಕ್ಕೆ ನಿಜವಾಗ್ಲೂ ದೇವರಾಜ್ ಸರ್ ಮಾತಾಡಬೇಕಾದ್ರೆ ಅವರು ಯಾವ ರೀತಿಯಾಗಿ ಅಭಿಮಾನವನ್ನು ವ್ಯಕ್ತಪಡಿಸಿದ್ರು. ಮೂರ್ತಿ ಸರ್ ಅವರ ಪ್ರತಿಯೊಂದು ಅವರು ಮಾತಾಡೋಕ್ಕೆ ಮೂರ್ತಿ ಸರ್ಗೆ ಆಗ್ತಾ ಇದ್ರು ಕೂಡ ಇವರು ಎಲ್ಲವನ್ನ ಕೆದಕಿದ್ರು. ಅವರ ಜೀವನದಲ್ಲಿ ಇರ್ತಕ್ಕಂಥ ತುಮಲಗಳು, ದುಃಖ, ನೋವುಗಳನ್ನ ಎಲ್ಲ ಕೆದಕಿ ಅದನ್ನ ದೇವರಾಜ್ ಸರ್ ಹೊರ ತೆಗೆದ್ರು. ಸೊ ಇದನ್ನೇ ಹೇಳೋದು, ನಿಜವಾಗ್ಲೂ ಅಣ್ಣವರ ಪ್ರತಿರೂಪದಲ್ಲಿ ದೇವರಾಜ್ ಸರ್ ಇದ್ದಾರೆ, ಅಣ್ಣವರ ಅಭಿಮಾನಿ ದೇವರಾಗಿ ಮೂರ್ತಿ ಸರ್ ಇದ್ದಾರೆ. ಇದು ಒಂದು ನಿಜವಾಗ್ಲೂ ಭಾವಪೂರ್ಣವಾದ ಸಂದರ್ಶನ. ನಿಜವಾದ ನನ್ನ ಮಲೆನಾಡಿನ ಮುತ್ತುಗಳು ಇವರು ಅಂತ ನಾನು ಹೆಮ್ಮೆ ಪಡ್ತೀನಿ.